ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಕೋರ್ಟಲ್ಲಿ ಒಂದು ಕೇಸ್ ಇದೆ. ಆ ಕೇಸಿನ ವಿಚಾರವಾಗಿ ನಾನು ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಏನು ವಿಚಾರಪ್ಪ ಅಂತಂದರೆ, ಇವತ್ತು ಅಂದರೆ 12ನೇ ತಾರೀಕು, ಫೆಬ್ರವರಿ 12ನೇ ತಾರೀಕಿನ ದಿವಸ ಕೇಸನ್ನು ಅಂದರೆ 56 ಆಧಾರದ ಮೇಲೆ ನೇಮಕಾತಿ ಮಾಡಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡು ಸರ್ಕಾರ ಹೈಕೋರ್ಟ್ಗೆ ದಾವೆ ಹಾಕಿರುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೋರ್ಟ್ ಕೇಸ್ ಅಂದರೆ ನೇಮಕಾತಿಯ ಭವಿಷ್ಯದ ನಿರ್ಧಾರ ಆಗುವಂಥ ವಿಚಾರವನ್ನು ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ. ಆಲ್ರೆಡಿ ಹೈಕೋರ್ಟ್ ಏನು ಹೇಳಿದೆ, 50% ಮೇಲೆ ನೇಮಕಾತಿ ಮಾಡಿ ಅಂತ ಹೇಳಿದೆ. ಅದರ ಜೊತೆಗೆ ಇವತ್ತಿನ ಒಂದು ಕೋರ್ಟ್ ಕೇಸ್ ಇವತ್ತು ಇಲ್ಲಿಗೆ ಫೈನಲ್ ಆಗ್ತದ ಅಂತಂದರೆ ಇದು ಸಾಧ್ಯ ಇಲ್ಲ, ಆಗೋದಿಲ್ಲ. ಯಾಕಂತಂದರೆ ಮಧ್ಯಪ್ರದೇಶದಲ್ಲಿ ಕೂಡ ಇಂಥದ್ದೇ ಒಂದು ಕೇಸು ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ಹೈಕೋರ್ಟ್ ಡಿಫೆಂಡ್ ಅಪಾನ್ ಎದ್ರ ಮೇಲೆ ಇರ್ತದೆ ಅಂತಂದರೆ ಸುಪ್ರೀಂ ಕೋರ್ಟ್ ಮೇಲೆ ಇರ್ತದೆ. ಅದು ಕೂಡ ಇದೇ ಸೇಮ್ ಕೇಸೇ ಇದೆ. ಇದು ಮೀಸಲಾತಿ ಹೆಚ್ಚಳದ ಕೇಸೇ ಇರೋದ್ರಿಂದ ಈ ಒಂದು ಕೇಸು ಇವತ್ತಿಗೆ ಕ್ಲಿಯರ್ ಆಗೋದಿಲ್ಲ, ಇನ್ನು ಹೇರಿಂಗ್ ಇರುತ್ತೆ ಇದರದ್ದು. ಬಟ್ ಏನಾಗ್ಬೋದು ಇದರಲ್ಲಿ ಏನಂತಂದರೆ, ಕೆಲವೊಂದು ರೂಲ್ಸನ್ನು ಗಣನೆಗೆ ತೆಗೆದುಕೊಂಡು ನೇಮಕಾತಿ ಪ್ರಾರಂಭ ಮಾಡುವಂತೆನದ ಹೈಕೋರ್ಟ್ ಈಗ ಆಲ್ರೆಡಿ ಹೇಳಿದೆ, ಇವಾಗೂ ಕೂಡ ಹೇಳುತ್ತೆ ಬರುವಂಥ ವಿಚಾರದಲ್ಲಿ. ಹಾಗಾಗಿ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಈ ಒಂದು 56 ಬಿಟ್ಟು ಆ ಮುಂದೆ ಬಂದಂಥ ವಿಚಾರವನ್ನೇನದ ಅದನ್ನು ಗಣನೆಗೆ ತೆಗೆದುಕೊಂಡು ಸದ್ಯಕ್ಕೇನದ 56 ಬಿಟ್ಟು 50% ಮೇಲೆ ನೇಮಕಾತಿಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಡೀ ಆಲ್ ಕರ್ನಾಟಕದ ತುಂಬೆಲ್ಲ ಶಿಕ್ಷಣಾರ್ಥಿಗಳು ಮತ್ತು ಈ ನೇಮಕಾತಿ ಸ್ಪರ್ಧಾರ್ಥಿಗಳ ವಿಚಾರವೂ ಕೂಡ ಇದೇ ಆಗಿದೆ. ಹಾಗಾಗಿ ಇವರು 50% ಮೇಲೆ ನೇಮಕಾತಿ ಮಾಡಿದ್ದೇ ಆದರೆ ದಯವಿಟ್ಟು ಎಲ್ಲರಿಗೂ ಕೂಡ, ಅಂದರೆ ಈ ಸದ್ಯಕ್ಕಿರ್ತಕ್ಕಂಥ ಎಲ್ಲ ಆಸ್ಪಿರೆಂಟಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಖಂಡಿತವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟಿನ ಹೈಕೋರ್ಟಿನ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಲ್ಲ, ಆ ಒಂದು ವಿಚಾರವಾಗಿ ನಾವೇನು ಮಾಡಬೇಕು ಅಂತಂದರೆ 50% ನೇಮಕಾತಿಯನ್ನು ಪ್ರಾರಂಭ ಮಾಡಲೇಬೇಕು ಸರ್ಕಾರ. ಈ 56% ಈ ಒಂದು ಪ್ರತಿಶತದ ಮೇಲೆ ಕುತ್ಕೊಂಡು ನಮ್ಮ ಇಡೀ ಯುವಜನರ ಬಾಳನ್ನೇ ಹಾಳು ಮಾಡ್ತಕ್ಕಂಥ ಈ ಒಂದು ಸರ್ಕಾರ ಇಲ್ಲಿಗೆ ನಿಲ್ಲಿಸಿ 50% ಮೇಲೆ ನೇಮಕಾತಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಡೀ ಕರ್ನಾಟಕದ ಒಕ್ಕೊರಲಿನಿಂದ ಅಂದರೆ ನಿನ್ನೆ 11ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವೂ ಕೂಡ ಮಾಡಿದ್ವಿ. ಆ ಒಂದು ವಿಚಾರವನ್ನಾಗಿಟ್ಕೊಂಡು ಸದ್ಯದಲ್ಲಿ ತಾವೆಲ್ಲರೂ ಕೂಡ ನೇಮಕಾತಿ ಪ್ರಾರಂಭ ಆಗೇ ಆಗ್ತದೆ. ಇದು ಈ ಸದ ಹೈಕೋರ್ಟ್ದು ವಿಚಾರ ಏನೇ ಆಗಲಿ, ಮುಂದೆ ಈ ಮಾರ್ಚಲ್ಲಿ ಖಂಡಿತವಾಗಿ ನೇಮಕಾತಿ ಮಾಡೇ ಅನ್ನೋವಂಥ ವಿಚಾರ ನಮಗೆ ಭರವಸೆ ಇದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ಕೋರ್ಟಿನ ಕೇಸ್ ಇಲ್ಲಿಗೆ ಫೈನಲ್ ಆಗೋದಿಲ್ಲ. ನಾನು ಖಂಡಿತವಾಗಿ ಹೇಳ್ತೀನಿ, ಮುಂದೆ ಹೇರಿಂಗ್ ಕೂಡ ಆಗ್ತದೆ. ಯಾಕೆಂದರೆ ಇದು ಹೈಕೋರ್ಟಲ್ಲಿ ಇರೋದು, ಇನ್ನೂ ಮಧ್ಯಪ್ರದೇಶದ್ದು ಸುಪ್ರೀಂ ಕೋರ್ಟಲ್ಲಿದೆ. ಅದು ಸುಪ್ರೀಂ ಕೋರ್ಟನ್ನೇ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ, ಇದು ಮುಗಿಸಿಲ್ಲ ಅಂದಮೇಲೆ ಹೈಕೋರ್ಟ್ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದ್ರದ್ದು ಡಿಪೆಂಡ್ ಮ್ಯಾಗ ಅವರು ಒಂದು ಹೇರಿಂಗನ್ನು ಇಟ್ಕೊಂಡು ಹೋಗಿರ್ತಾರೆ ಹೊರತು ಮತ್ತೊಂದು ಏನೂ ಆಗೋದಿಲ್ಲ ಇಲ್ಲಿ. ಬಟ್ ಏನಾಗಬೇಕು ಅಂತಂದರೆ 50% ಮೇಲೆ ನೇಮಕಾತಿ ಪ್ರಾರಂಭ ಆಗಬೇಕು ಮಾಡಿದರೆ, ಗೌರ್ಮೆಂಟ್ ಮನಸ್ಸು ಮಾಡಿದರೆ. ಬಟ್ ಗೌರ್ಮೆಂಟ್ ಮನಸ್ಸು ಮಾಡಿಲ್ಲ ಅಂತಂದರೆ ಹೀಗೆ ಮುಂದೆ ಓಡ್ತಾ ಹೋಗ್ತಿರ್ತದೆ. ಬಟ್ ಇವಾಗ ಏನಾಗಿದೆ ಅಂತಂದರೆ GP ಅಂದರೆ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬರ್ತದೆ, TP ಬರ್ತದೆ, ಮತ್ತೇನದ ZP ಬರ್ತದೆ. ಇವು 3 ಇಲೆಕ್ಷನ್ಗೆ ವಿಚಾರವನ್ನಾಗಿಟ್ಕೊಂಡು ಮುಂದೆ ಮತ್ತೆ 3 ತಿಂಗಳು ಕಾಲಹರಣ ಮಾಡುವುದಕ್ಕಿಂತ ಪೂರ್ವದಲ್ಲಿ ಈ 50% ನೇಮಕಾತಿಯಲ್ಲಿ ಇಟ್ಕೊಂಡು ನೇಮಕಾತಿ ಸರ್ಕಾರ ಮುಂದಾದರೆ ಎಲ್ಲ ಆಸ್ಪಿರೆಂಟ್ಗೂ ಕೂಡ ತುಂಬ ಸಂತೋಷ ಆಗ್ತದೆ. ಖಂಡಿತವಾಗಿ ಎಲ್ಲ ನೇಮಕಾತಿನೂ ಕೂಡ ಸರಳವಾಗಿ ಮಾಡಬಹುದು. ಈ ಮುಂದೆ ಅಪ್ಕಮಿಂಗ್ ಅಂತಕ್ಕಂಥದ್ದು ಈ ಮುಂದೆ ಭಾಳಷ್ಟು ನೇಮಕಾತಿಗಳಿದ್ದಾವೆ. PSTR ಇದೆ, GPSTR ಇದೆ, HSTR ಇದೆ, PU ಕಾಲೇಜ್ ಲೆಕ್ಚರರ್ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಇದೆ, PSI ಇದೆ, SDA ಇದೆ, FDA ಇದೆ, VO ಇದೆ. ಹೀಗೆ ಹಲವಾರು ಇನ್ನೂ ಕೆಲವೊಂದು ನಾನಿಲ್ಲಿ ಇನ್ನೂ ಗಣನೆಗೆ ತೆಗೆದುಕೊಂಡಿಲ್ಲ, ಇನ್ನೂ ಹಲವಾರು
ನೇಮಕಾತಿಗಳು ಈ ಒಂದು ಕರ್ನಾಟಕದಲ್ಲಿ ನಡೀಬೇಕಾದಂಥ ಪರಿಸ್ಥಿತಿ ಇದೆ. ಆ ಒಂದು ವಿಚಾರವನ್ನಾಗಿಟ್ಕೊಂಡು ತುಂಬ ಜಾಸ್ತಿ ನೇಮಕಾತಿ ಆಗಬೇಕಾದಂಥ ವರ್ಷ ಇದು. ಹಾಗಾಗಿ ಸುಮ್ಮನೆ ಇವರು ಗೌರ್ಮೆಂಟ್ದವ್ರು ಏನದ ಈ ಏನು ನೇಮಕಾತಿಯ ವಿಚಾರವನ್ನು ಇಟ್ಕೊಂಡು 56 ಆಗಿ ವಿಚಾರವನ್ನು ಇಟ್ಕೊಂಡು ನಮ್ಮನ್ನು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ನಾನು ಒಂದು ಆರ್ಟಿಕಲನ್ನು ಬರೆದಿದ್ದೆ. ನಾನು ಏನಪ್ಪ ಅಂತಂದರೆ, ಮುಂದಿನ ನೇಮಕಾತಿ ಮಾಡದಿದ್ದರೆ ಚುನಾವಣೆ ಬಹಿಷ್ಕಾರ ಹಾಕುವಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ವಿಜಯ ಕರ್ನಾಟಕ ಪತ್ರಿಕೆ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಏನದ ಒಂದು ಆರ್ಟಿಕಲನ್ನು ಬರ್ತಿದ್ದೆ, ವಾಚಕರ ವಾಣಿಯಲ್ಲಿ ಅಂತ. ಪರಿಸ್ಥಿತಿ ಇಷ್ಟೇ ಆಗುತ್ತೆ ಹೊರತು ಮತ್ತೊಂದೇನೂ ಆಗೋದಿಲ್ಲ. ಏನಪ್ಪ ಅಂತಂದರೆ, ಈ ನೇಮಕಾತಿ ತಡೆ ಮಾಡಿದರೆ ಚುನಾವಣೆ ಕಂಪಲ್ಸರಿ ಬಹಿಷ್ಕಾರ ಹಾಕಲೇಬೇಕು ನಾವೆಲ್ಲ ಯುವಕರು ಸೇರಿ. ಈ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಸಾಕಷ್ಟಿದೆ, ಪೊಲೀಸರ ಕೊರತೆ ಇದೆ, SD FDಗಳ ಕೊರತೆ ಇದೆ, VOಗಳ ಕೊರತೆ ಇದೆ. ಹಲವಾರು ನೇಮಕಾತಿಗಳು ಭಾಳಷ್ಟು ಖಾಲಿ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸುಮ್ಮನೆ ಹೀಗೆ ಕೂತ್ಕೊಂಡ್ರೆ ಯಾವುದೂ ನೆರವೇರೋದಿಲ್ಲ. ಮೊನ್ನೆ 11ನೇ ತಾರೀಕು ಪ್ರತಿಭಟನೆ ಮಾಡಿದ್ದೀವಿ. ಆ ಒಂದು ಪ್ರತಿಭಟನೆಯಿಂದ ಆದರೂ ಕೂಡ ಕೋರ್ಟಲ್ಲಿ ಇತ್ಯರ್ಥ ಆಗಲಿ ಬೇಗ. ಯಾಕಂದರೆ ನೇಮಕಾತಿಗೋಸ್ಕರ ಆಸ್ಪಿರೆಂಟ್ಸ್ ತುಂಬ ರೊಚ್ಚಿಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಲಿ ಅನ್ನೋ ವಿಚಾರ ಇಟ್ಕೊಂಡೇ ನಾವು 11ನೇ ತಾರೀಕು ಹೋರಾಟ ಮಾಡಿದ್ವಿ. ಆ ಒಂದು ಹೋರಾಟ ಇವ್ರು ಯಾರು ಕಾಂತಕುಮಾರ್ ಸರ್ ಅವರು ಮತ್ತು ನಮ್ಮ ಆತ್ಮೀಯ ಗೆಳೆಯ ಲಕ್ಷ್ಮೀಕಾಂತ್ ಅವ್ರಿಗೂ ಜೊತೆಗೂಡ್ಕೊಂಡು ನಾವೆಲ್ಲರೂ ಕೂಡ್ಕೊಂಡು ಮಾಡಿದ್ವಿ. ಆ ಒಂದು ವಿಚಾರವನ್ನು ಈ ಸರ್ಕಾರ ಗಣನೆಗೆ ತೆಗೆದುಕೊಳ್ಳೋದಾದರೂ ಯಾವಾಗ ಅಂತ ಆ ಕಾರಣಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು ಅಂತಂದರೆ, ಇನ್ಮೇಲಿಂದ ಈ ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನು ಸಂಪೂರ್ಣವಾಗಿ ಬಹಿಷ್ಕಾರ ಹಾಕಬೇಕು. ಮಾತಾಡ್ರಿ ಧೈರ್ಯದಿಂದ. ನಿಮ್ಮಲ್ಲಿ TP ಬರ್ತಾನಾ, ZP ಬರ್ತಾರಾ, ಬರ್ರಿ ಅವ್ರ ಮುಂದೆ ಹೇಳ್ರಿ ನಿಮ್ಮ ಸರ್ಕಾರ ಈ ರೀತಿ ಅದೇ, ಈ ರೀತಿಗೆ ನಾವು ನಿಮ್ಗೆ ಓಟೆ ಹಾಕಲತ್ತಿನದ ಈ ZPಯಿಂದ ಹಿಡ್ದು ಹಾಕಬೇಕು. ಯಾಕಂದರೆ ಇವ್ರ ಮುಂದೆ ಸಚಿವ ಸ್ಥಾನಕ್ಕೆ ಪೈಪೋಟಿ ಮಾಡಬೇಕಾದಂಥದ್ದವರು. ಇವ್ರಿಗೆ ನಾವು TP ಮತ್ತು ಗ್ರಾಮ ಪಂಚಾಯತಿ GP ಬಿಡ್ರಿ, ಈ ZP ಇದೆಯಾ ನೋಡು, ಈ ZPಗೆ ತಕ್ಕ ಪಾಠ ಕಲಿಸ್ಬೇಕು ನೀವು ಅವ್ರಿಗೆಲ್ಲ. ಯಾರ್ಯಾರು ಓಟ್ ಕೇಳಕ್ಕೆ ಬಂದಿರ್ತಾರೆ ಅವ್ರಿಗೆಲ್ಲ. ಯಾಕಂದರೆ ಅಲ್ಲೆಲ್ಲ ತುಂಬ ಲೀಡರ್ಸ್ಗಳೇ ಬಂದಿರ್ತಾರೆ, ಅವರೆಲ್ಲ MLA ಸಮೇತನ ಬಂದಿರ್ತಾರೆ. MLA ಅವ್ರಿಗೇನದ ಮಾತಾಡಬೇಕು ನಾವೆಲ್ಲ. ಆ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಚುನಾವಣೆ ಬಹಿಷ್ಕಾರ ಹಾಕೋದೇ ನಮ್ಮದೊಂದು ಅಸ್ತ್ರವಾಗಬೇಕು. ಹಂಗಾಗ್ಲಿಕ್ಕೆ ಬಿಡೋದಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಈ ಸದ್ಯ ಅಪ್ಕಮಿಂಗ್ ಚುನಾವಣೆ ಬರೋದ್ರಿಂದ ಇವರು 50% ನೇಮಕಾತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಬೇಕಾದ್ರೆ ಇವಾಗ ಇನ್ಮೇಲಿಂದ. ಹಾಗಾಗಿ ಈ 50% ನೇಮಕಾತಿಯಲ್ಲೇ ನೇಮಕಾತಿ ಮಾಡಿದರೆ ಪರ್ಸೆಂಟೇಜಲ್ಲೇ ನಮಗೆ ತುಂಬ ಅನುಕೂಲ ಆಗುತ್ತದೆ. ಇವೆಲ್ಲವೂ ನೇಮಕಾತಿಗಳು ಕೂಡ ಸುಸಲಿತವಾಗಿ ನಡೀತವೆ ಅನ್ನೋಂಥ ವಿಚಾರ ಇಟ್ಕೊಂಡು ಇವತ್ತಿನ ಹಿಯರಿಂಗು, ಇವತ್ತಿನ ಕೋರ್ಟ್ ಕೇಸ್ ಏನಾಗ್ತದೆ ಅನ್ನೋದು ಇವತ್ತು ಸಾಯಂಕಾಲದವರೆಗೆ ಗೊತ್ತಾಗ್ತದೆ. ದಯವಿಟ್ಟು ಈ ಕೇಸ್ ಅಂತೂ ಮುಗಿಯೋದಿಲ್ಲ, ಕಡಾಖಂಡಿತವಾಗಿ ಹೇಳ್ತೀನಿ, ಕೇಸ್ ಅಂತೂ ಮುಗಿಯೋದಿಲ್ಲ. ಹಿಯರಿಂಗ್ ಆಗ್ತದೆ. ಹಿಯರಿಂಗ್ ಆದಮೇಲೆ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅಂದರೆ ಕೆಲವೊಂದು ನಿಯಮಗಳನ್ನು ತರ್ಬೋದು. ಇಷ್ಟೇ ಅಂದರೆ ಕೆಲವೊಂದು ಕಟ್ಟುಭದ್ರತೆಯಿಂದ ನೇಮಕಾತಿ ಮಾಡಿರಿ ಅಂತ ಹೈಕೋರ್ಟ್ ಹೇಳ್ತದೆ. ಈ ಥರನೇ ಮಾಡಿರಿ ಅಂತ 50 ಮೀಸಲಾತಿ ಆದಮೇಲೆ ಮಾಡಿರಿ ಅಂತ ಹೇಳ್ತದೆ. ಅದ್ರ ಪ್ರಕಾರ ಇವ್ರು ಗೌರ್ಮೆಂಟ್ದವ್ರು ಒಪ್ಕೋಬೇಕು. ಒಪ್ಕೊಂಡು ನೇಮಕಾತಿ ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋಂಥ ವಿಚಾರವನ್ನು ಹೇಳ್ಕೊಂಡು ನೋಡೋಣ ಸಾಯಂಕಾಲದವರೆಗೆ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಅದು ರಿಸಲ್ಟ್ ಬಂದ್ಮೇಲೆ ನಾನು ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಆದಷ್ಟು ಒಳ್ಳೆಯದೇ ರೀತಿಯಿಂದನೇ ರಿಸಲ್ಟ್ ಬರಲಿ, ನಮ್ಮ ಆಸ್ಪಿರೆಂಟ್ಗೆ ತುಂಬ ಅನುಕೂಲ ಆಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ತಮ್ಮೆಲ್ಲರಿಗೂ ಕೂಡ ಮತ್ತೆ ಸಿಗೋಣ ಅಂತ ಹೇಳ್ತಾ ನಮಸ್ತೆ.